ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ 2026ರಲ್ಲಿ ಫೆಬ್ರವರಿ 7ನೇ ತಾರೀಕು T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ ಗಣೇಶ್. ಅದರಲ್ಲಿ ನಮ್ಮ ಇಂಡಿಯನ್ ಸ್ಕ್ವಾಡ್ ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಶಾಕಿಂಗ್ ನ್ಯೂಸ್ ಏನಂದ್ರೆ ಒಂದು ಟೂ ಪ್ಲೇಯರ್ಸ್ ಮೇನ್ ಪ್ಲೇಯರ್ಸ್ ಸ್ಕ್ವಾಡ್ ಅಲ್ಲಿ ಇಲ್ಲ. ಸೊ ಅವ್ರು ಯಾರು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀರಿ. ಸೊ ಸ್ಕ್ವಾಡ್ ಕೂಡ ಯಾವ ತರ ಇರುತ್ತೆ, 15 ಮೆಂಬರ್ಸ್ ಸ್ಕ್ವಾಡ್ ಅಂತ ತಿಳಿಸ್ಕೊಡ್ತೀವಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೌದು. ನೆಕ್ಸ್ಟ್ ಫಸ್ಟ್ ಪ್ಲೇಯರ್ ನೋಡೋದಾದ್ರೆ ನಮ್ಮ ಕ್ಯಾಪ್ಟನ್ ಇಂದ ಸ್ಟಾರ್ಟ್ ಮಾಡೋಣ. ಕ್ಯಾಪ್ಟನ್ ಬಂದು ಈ T20 ಸ್ಕ್ವಾಡ್ ಗೆ ಸೂರ್ಯಕುಮಾರ್ ಯಾದವ್ ಗಣೇಶ್. ಎಲ್ಲರಿಗೂ ಗೊತ್ತಿರೋ ತರನೇ ಸೂರ್ಯಕುಮಾರ್ ಯಾದವ್ ನಮ್ಮ ಟೀಮ್ ಇಂಡಿಯಾ T20 ಕ್ಯಾಪ್ಟನ್. ಸೊ ನಂಬರ್ 1 ಅಲ್ಲಿ ಇವ್ರು ಇರ್ತಾರೆ. ಇವ್ರ ಜೊತೆ ನೆಕ್ಸ್ಟ್ ಓಪನ್ ಮಾಡೋದು ಯಾರ್ಯಾರಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಓಪನ್ ಮಾಡ್ತಾರೆ. ಅವರು ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ಕೀಪರ್ ಆಗಿ ಇರ್ತಾರೆ. ಸೊ ಮೇನ್ ಆಗಿ ಏನಂದ್ರೆ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ. ಸೊ ಒಂದು ಒಳ್ಳೆ ಕಾಂಬಿನೇಷನ್, ಹೊಸ ಕಾಂಬಿನೇಷನ್. ಯಾಕಂತಂದ್ರೆ ಶುಭ್ಮನ್ ಗಿಲ್ ಅವರು ಮಿಸ್ ಆಗ್ತಾ ಇದಾರೆ. ನಾವ್ ಹೇಳಿದ್ವಲ್ಲ ಫಸ್ಟ್ ಅಲ್ಲಿ, ಸೊ ಮೇನ್ ಪ್ಲೇಯರ್ ಮಿಸ್ ಆಗಿದ್ದಾರೆ ಅಂತ. ಅದು ಫಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಈ ಸ್ಕ್ವಾಡ್ ಅಲ್ಲಿ ಮಿಸ್ ಆಗಿದ್ದಾರೆ. ಏನ್ ರೀಸನ್ ಅಂದ್ರೆ ಇಂಜುರಿ ಕನ್ಸರ್ನ್ ವಿನಯ್, ಅದ್ರ ಜೊತೆಗೆ ಇನ್ನೊಂದು ಅವ್ರ ಫಾರ್ಮ್ ಅಲ್ಲಿ ಇಲ್ಲ. ಸೊ ಆದ್ರಿಂದ ಶುಭ್ಮನ್ ಗಿಲ್ ಅವ್ರು ಮಿಸ್ ಮಾಡ್ತಿದ್ದಾರೆ. ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಓಪನ್ ಮಾಡ್ತಾರೆ. ಇದಕ್ಕೂ ಮುಂಚೆ ಒನ್ ಡೌನ್ ಆಗಿ ಸೂರ್ಯಕುಮಾರ್ ಯಾದವ್ ಅವ್ರು ಬರ್ತಾ ಇದ್ರು. ಈಗ ಸೂರ್ಯಕುಮಾರ್ ಯಾದವ್ ಅವರೇ ಹೇಳಿದ್ದಾರೆ ಒನ್ ಡೌನ್ ಆಗಿ ತಿಲಕ್ ವರ್ಮಾ ಬರ್ತಾರೆ ಅಂತ. ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ಬರ್ತಾರೆ. ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ನೆಕ್ಸ್ಟ್ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವರು. ಹಾರ್ದಿಕ್ ಪಾಂಡ್ಯ ಅವರು ನಮ್ಮ ಇಂಡಿಯಾದಲ್ಲೇ ಬೆಸ್ಟ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ವರ್ಲ್ಡ್ ಅಲ್ಲೇ ಬೆಸ್ಟ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ಇಂಡಿಯಾ ಗ್ರೌಂಡ್ಸ್ ಗಂತೂ ಮಾಡಿಸುವಂತ ಪ್ಲೇಯರ್, ಒಂದ್ ಒಳ್ಳೆ ಆಲ್ರೌಂಡರ್. 4ನೇ ಪ್ಲೇಸ್ ಅಲ್ಲಿ 4ನೇ ಪ್ಲೇಯರ್ ಆಗಿ ಹಾರ್ದಿಕ್ ಪಾಂಡ್ಯ ಇರ್ತಾರೆ. ಹೌದು. ನೆಕ್ಸ್ಟ್ ಪ್ಲೇಯರ್ ಶುಭಮ್ ದುಬೆ. ಶಿವಮ್ ದುಬೆ ಕೂಡ ಒಂದು ಒಳ್ಳೆ ಆಲ್ರೌಂಡರ್. ಇವ್ರನ್ನು ಕೂಡ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ತಗೊಂಡ್ಬರೋ ಸಾಧ್ಯತೆ ಇದೆ. ಇವರು ಕೂಡ ಪಾರ್ಟ್ ಟೈಮ್ ಬೌಲರ್ ಆಗಿರ್ತಾರೆ. ಬ್ಯಾಟಿಂಗ್ ಲೆಫ್ಟ್ ಹ್ಯಾಂಡ್, ತುಂಬಾ ಸ್ಪಿನ್ನರ್ಸ್ ಚೆನ್ನಾಗಿ ಆಡ್ತಾರೆ. ಸೊ ನಂಬರ್ 5 ಅಲ್ಲಿ 5ನೇ ಪ್ಲೇಯರ್ ಆಗಿ ಶಿವಮ್ ದುಬೆ. ನೆಕ್ಸ್ಟ್ ಇಂಡಿಯನ್ ಆಲ್ರೌಂಡರ್ ಅಕ್ಷರ್ ಪಟೇಲ್. ಇವರು ವೈಸ್ ಕ್ಯಾಪ್ಟನ್ ಕೂಡ. ಹೌದು, ನಮ್ಮ ಟೀಮ್ ಇಂಡಿಯಾ T20 ಸ್ಕ್ವಾಡ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅಂತ. ಸೊ ಒಂದು ಒಳ್ಳೆ ಸ್ಪಿನ್ ಮಾಡ್ತಾರೆ. ವಿಕೆಟ್ ಟೇಕಿಂಗ್ ಬೌಲರ್, ವೈಸ್ ಕ್ಯಾಪ್ಟನ್. ಇವರು 6th ಪ್ಲೇಯರ್ ಆಗಿರ್ತಾರೆ. ನೆಕ್ಸ್ಟ್ ಪ್ಲೇಯರ್ ರಿಂಕು ಸಿಂಗ್. ರಿಂಕು ಸಿಂಗ್ ಫಿನಿಶರ್. ನಮ್ಗೆ ರೀಸೆಂಟ್ ಟೈಮ್ಸ್ T20 ಸ್ಕ್ವಾಡ್ ಅಲ್ಲಿ ಇದ್ದಿಲ್ಲ ಇವರು. ಸೊ ಇವ್ರನ್ನ ಮತ್ತೆ ಬ್ಯಾಕ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಗೆ. 7ನೇ ಪ್ಲೇಯರ್ ಆಗಿ ರಿಂಕು ಸಿಂಗ್ ಇರ್ತಾರೆ. ರಿಂಕು ಸಿಂಗ್ ಇವರು ಜಿತೇಶ್ ಶರ್ಮಾ ಈಚೆ ಇರೋದಕ್ಕೆ ಕಾರಣ ಇವರು ಒಬ್ರು ಅಂತಾನೆ ಹೇಳ್ಬೋದು. ಹೌದು, ಜಿತೇಶ್ ಶರ್ಮಾನ ಈಚೆ ಹಾಕಿ ಒಳಗಡೆ ಕರ್ಕೊಂಡ್ ಬಂದಿದ್ದಾರೆ. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗಿದ್ರು, ಇವರು ಬರೀ ಬ್ಯಾಟ್ಸ್ಮನ್ ಆಗಿದ್ದಾರೆ. ಏನಕ್ಕೆ ಇವ್ರನ್ನ ಕರ್ಕೊಂಡ್ ಬಂದ್ರು ಅಂದ್ರೆ ಇನ್ನ ಒಂದು ಪ್ಲೇಯರ್ ಇದ್ದಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ, ಇಶಾನ್ ಕಿಶನ್ ನ ತಗೊಂಡಿದ್ದಾರೆ. ಇಶಾನ್ ಕಿಶನ್ ಅಥವಾ ರಿಂಕು ಸಿಂಗ್ ಬದಲಾಗಿ ಜಿತೇಶ್ ಶರ್ಮಾನ ಈಚೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಏನಂದ್ರೆ ಇಶಾನ್ ಕಿಶನ್ ತಗೊಂಡ್ಬರಕ್ಕೆ ರೀಸೆಂಟ್ ಆಗಿರ್ತಂತ ಡೊಮೆಸ್ಟಿಕ್ ವಿಜಯ ಹಜಾರೆ ಟ್ರೋಫಿಯಲ್ಲಿ ಫೈನಲ್ಸ್ ಅಲ್ಲಿ ಸೆಂಚುರಿ ಹೊಡೆದಿದ್ದಾರೆ. ಅದೇ ರೀತಿ ಜಾರ್ಖಂಡ್ ಕ್ಯಾಪ್ಟನ್ ಆಗಿ ಚಾಂಪಿಯನ್ಸ್ ಮಾಡಿದ್ದಾರೆ. ಮೇನ್ ರೀಸನ್ ಇದಾಗಿದೆ. ಸೊ ಅದಕ್ಕೆ ಇಶಾನ್ ಕಿಶನ್ ನ ಪ್ಲೇಯಿಂಗ್ 11 ಅಥವಾ 15 ಮೆಂಬರ್ಸ್ ಸ್ಕ್ವಾಡ್ ಅಲ್ಲಿ ತಗೊಂಡ್ಬಂದಿರೋದು. ನೆಕ್ಸ್ಟ್ ವರ್ಲ್ಡ್ ನಂಬರ್ 1 ಬೌಲರ್ ಬೂಮ್ರಾ. ವರ್ಲ್ಡ್ ನಂಬರ್ 1 ಬೌಲರ್ ಫಾಸ್ಟ್ ಬೌಲಿಂಗ್ ಲಿಸ್ಟ್ ಅಲ್ಲಿ. ಬಟ್ ವರ್ಲ್ಡ್ ನಂಬರ್ 1 ಬಂದ್ಬಿಟ್ಟು ಇವಾಗ ನಮ್ಮ ಟೀಮ್ ಇಂಡಿಯಾದ ವರುಣ್ ಚಕ್ರವರ್ತಿ ವಿನಯ್ ಈಗಿರ್ಬೋದು. ಅವ್ರು ಯಾವತ್ತಿದ್ರು ಲೆಜೆಂಡ್ಸ್ ಅಲ್ಲಿ ವರ್ಲ್ಡ್ ನಂಬರ್ 1 ಬೌಲರ್ ಆಗಿ. ನಮ್ಮ ಟೀಮ್ ಇಂಡಿಯಾ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಅಲ್ಲಿ ನಂಬರ್ 1 ಬೌಲರ್ ಬೂಮ್ರಾ. ಸೊ ಒಂದ್ ನೆಕ್ಸ್ಟ್ ಲೆವೆಲ್ ಬೌಲರ್. ಸೊ ಇವರು ಕೂಡ ನಮ್ಮ 15 ಮೆಂಬರ್ಸ್ ಸ್ಕ್ವಾಡ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಪ್ಲೇಯರ್ ಹರ್ಷಿತ್ ರಾಣಾ. ಹರ್ಷಿತ್ ರಾಣಾ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ. ಗೌತಮ್ ಗಂಭೀರ್ ಅವರ ಪಟ್ಟಾಶಿಷ್ಯ ಇವರಿದ್ರೆ. ಗೌತಮ್ ಗಂಭೀರ್ ಇದ್ರೆ ಆಲ್ಮೋಸ್ಟ್ ಅಲ್ಲಿ ಇವರು ಸ್ಕ್ವಾಡ್ ಅಲ್ಲಿ ಇರ್ತಾರೆ. ಒಳ್ಳೆ ಪಿಕ್ ಅಂತಾನೆ ಹೇಳ್ಬೋದು. ಗೌತಮ್ ಗಂಭೀರ್ ಇರೋದಕ್ಕೆ ಪಿಕ್ ಮಾಡಿದ್ದಾರೆ ಅಂತಲ್ಲ, ಒಂದು ಒಳ್ಳೆ ಆಲ್ರೌಂಡರ್ ಇವರು, ಬೌಲಿಂಗ್ ಆಲ್ರೌಂಡರ್. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ಬ್ಯಾಟಿಂಗು ಇದೆ. ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪ್ಲೇಯರ್ ಹರ್ಷದೀಪ್ ಸಿಂಗ್. ಹರ್ಷದೀಪ್ ಸಿಂಗ್ ಬೂಮ್ರಾಗೆ ಕಂಪೇರ್ ಮಾಡಿದ್ರೆ T20 ಅಲ್ಲಿ ಹೈಯೆಸ್ಟ್ ವಿಕೆಟ್ ತಗೊಂಡ್ರ ಪ್ಲೇಯರ್ ಇಂಡಿಯಾ ಅಲ್ಲಂದ್ರೆ ಹರ್ಷದೀಪ್. ಹೌದು. ನಮ್ಮ ಟೀಮ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೆರಿಯರ್ಸ್ ಅಲ್ಲೂ ನೋಡಿದ್ರೆ ಹೈಯೆಸ್ಟ್ ವಿಕೆಟ್ ಹರ್ಷದೀಪ್ ಸಿಂಗ್ ಇರೋದು. ಸೊ ಇವರು ನಮ್ಮ ಟೀಮ್ ಇಂಡಿಯಾದ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿರ್ತಾರೆ. ನೆಕ್ಸ್ಟ್ ಸ್ಪಿನ್ನರ್ ಆಗಿ 2 ಪ್ಲೇಯರ್ಸ್ ಇರ್ತಾರೆ, ಕುಲ್ದೀಪ್ ಯಾದವ್ ಮತ್ತೆ ವರುಣ್ ಚಕ್ರವರ್ತಿ. ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಯಾದವ್ ಒಂದು ಒಳ್ಳೆ ಕಾಂಬಿನೇಷನ್. ನಮ್ಮ ಇಂಡಿಯನ್ ಗ್ರೌಂಡ್ಸ್ ಗೆ ಸ್ಪಿನ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದರಿಂದ ಇವರಿಬ್ರು ಮಿಸ್ಟ್ರಿ ಸ್ಪಿನ್ನರ್ಸ್ ಇಬ್ರು ಕೂಡ. ಸೊ ಇವ್ರನ್ನ ಪಿಕ್ ಮಾಡಿದ್ದಾರೆ. ಅದು ಅಟ್ ಪ್ರೆಸೆಂಟ್ ಇವರೇ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಚೆನ್ನಾಗಿ ಆಡ್ತಿರೋದು ಕೂಡ. ಮೇನ್ ಆಗಿ ಏನ್ ಹೇಳ್ಬೇಕಂದ್ರೆ ಫಾಸ್ಟ್ ಬೌಲರ್ಸ್ ಗಿಂತ ಸ್ಪಿನ್ನರ್ಸ್ ತುಂಬಾನೇ ವಿಕೆಟ್ ಟೇಕಿಂಗ್ ಆಗ್ತಾ ಇದಾರೆ. ಸೊ ಅದಕ್ಕಾಗಿ ಇಬ್ರು ಸ್ಪಿನ್ನರ್ಸ್ ಟೋಟಲ್ ಆಗಿ 3 ಸ್ಪಿನ್ನರ್ಸ್ ನ ತಗೊಂಡಿದ್ದಾರೆ. ಅಕ್ಷರ್ ಪಟೇಲ್ ನ ಸೇರಿಸಿದ್ರೆ. ಹೌದು, ಟೋಟಲ್ 4 ಜನ. ವಾಷಿಂಗ್ಟನ್ ಸುಂದರ್ ಕೂಡ ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಕೂಡ ಸ್ಕ್ವಾಡ್ ಅಲ್ಲಿ ಇದೆ, ಮರ್ತ್ಬಿಟ್ಟಿದ್ದೀನಿ. ಬಟ್ ನನ್ನ ಪ್ರಕಾರ 3 ಮೈನ್ ಸ್ಪಿನ್ನರ್ಸ್ ವಾಷಿಂಗ್ಟನ್ ಸುಂದರ್ ನ ಪಾರ್ಟ್ ಟೈಮ್ ಆಗಿ ಬೌಲರ್ ಆಗಿ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಬ್ಯಾಟರ್ ಆಗಿ ಇವ್ರನ್ನ ರೀಸೆಂಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹೌದು. ನೆಕ್ಸ್ಟ್ 15th ಪ್ಲೇಯರ್ ಬಂದು ಇಶಾನ್ ಕಿಶನ್. ಇಶಾನ್ ಕಿಶನ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು. ನಾವ್ ಹೇಳಿದ್ವಿ ಶುಭ್ಮನ್ ಗಿಲ್ ಮತ್ತೆ ಜಿತೇಶ್ ಶರ್ಮಾ ಇವರಿಬ್ರು ರಿಪ್ಲೇಸ್ಮೆಂಟ್ ಆಗಿ ನಮ್ಮ ಟೀಮ್ ಇಂಡಿಯಾಗೆ ಬಂದಿರೋದು. ರಿಂಕು ಮತ್ತೆ ಇಶಾನ್ ಕಿಶನ್ ಇಬ್ರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್. ಸೂಪರ್ ಪಿಕ್ ಮಾಡಿದ್ದಾರೆ ಇಂಡಿಯಾ ಸ್ಕ್ವಾಡ್ ನ ನಮ್ಮ ಮ್ಯಾನೇಜ್ಮೆಂಟ್ ಅವರು. ಇಂಡಿಯಾ ಸ್ಕ್ವಾಡ್ ಅಂತೂ ಸಖತ್ತಾಗಿದೆ.
ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ T20 ವರ್ಲ್ಡ್ ಕಪ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನಮ್ಮ ಟೀಮ್ ಇಂಡಿಯಾಗೆ ಟ್ರೋಫಿ ತಗೊಂಬತ್ ಕೊಡ್ತಾರಾ ಇಲ್ಲ ಅಂತ ಇನ್ನು ಫೆಬ್ರವರಿ ಮಾರ್ಚ್ ವರ್ಗೂ ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ. ಹೌದು. ನೆಕ್ಸ್ಟ್ ಇದು ಬಿಟ್ಟು ಬೇರೆ ನೋಡೋದಾದ್ರೆ ಏಷ್ಯಾ ಕಪ್ ನಡೆಯಿತು ಅಂಡರ್-19 ಇದರಲ್ಲಿ ಪಾಕಿಸ್ತಾನ ವಿರುದ್ಧ ನಮ್ಮ ಇಂಡಿಯಾದವರು ಸೋತಿದ್ದಾರೆ. ತುಂಬಾ ರನ್ ಅಲ್ಲಿ ಸೋತಿದ್ದಾರೆ. 200 ರನ್ಸ್ ನಿಯರ್ ಬೈ 192 ರನ್ಸ್ ಅಲ್ಲಿ ಸೋತಿದ್ದಾರೆ. ನಿಯರ್ ಬೈ 192 ಅಲ್ಲಿ ಸೋತಿದ್ದಾರೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಪಾಕಿಸ್ತಾನ ಅವರು. 300 ಪ್ಲಸ್ ನ ಹೊಡೆದ್ರು. ನಮ್ಮ ಇಂಡಿಯಾ ಅವರು ಟೋಟಲ್ ಆಗಿ 159 ಅಷ್ಟೇ ಚೇಸ್ ಮಾಡಕ್ಕಾಗಿದ್ದು. ಏಷ್ಯಾ ಕಪ್ ಚಾಂಪಿಯನ್ಸ್ ಆಗಿ ಪಾಕಿಸ್ತಾನ ಅವರು ಆಗಿದ್ದಾರೆ. ಹೌದು, ಇದು ನಮ್ಮ ಇಂಡಿಯನ್ ಫ್ಯಾನ್ಸ್ ಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಪಾಕಿಸ್ತಾನ ಮೇಲೆ ಸೋತಿರೋದು ಒಂದು ಬೇಜಾರಾಗೋ ವಿಚಾರ. ಬೇರೆ ಟೀಮ್ ಮೇಲೆ ಸೋತಿದ್ರು ಅಷ್ಟೊಂದು ಇದಾಗ್ತಾ ಇದ್ದಿಲ್ಲ, ಬಟ್ ಪಾಕಿಸ್ತಾನ ಅವ್ರ ಮೇಲೆ ಸೋತಿರೋದು ತುಂಬಾ ಬೇಜಾರಾಗುತ್ತೆ ಗೈಸ್. ಇದ್ರ ಜೊತೆಗೆ ಇನ್ನೊಂದು ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆ ಯಾವ ತರ ಪ್ಲೇಯಿಂಗ್ 11 ಇರುತ್ತೆ ಅಂತ ಕೂಡ ತಿಳ್ಸ್ಕೊಡ್ತೀನಿ ನಿಮ್ಗೆ ಇವಾಗ. ಹೌದು, ಫಸ್ಟ್ ಓಪನರ್ಸ್ ಆಗಿ ಬಂದು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಇರ್ತಾರೆ. ಇದಕ್ಕೆ ಫಿಕ್ಸ್ ಕಂಪಲ್ಸರಿ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್. ನೆಕ್ಸ್ಟ್ ಒನ್ ಡೌನ್ ಆಗಿ ತಿಲಕ್ ವರ್ಮಾ ಬರ್ತಾರೆ. 2 ಡೌನ್ ಆಗಿ ಸೂರ್ಯಕುಮಾರ್ ಯಾದವ್. ಫಿನಿಶರ್ ಆಗಿ ಹಾರ್ದಿಕ್ ಪಾಂಡ್ಯ, ಶುಭಮ್ ದುಬೆ ಯಾರಾದ್ರೂ ಬರ್ಬೋದು. ಹೌದು, ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಅದಾದ್ಮೇಲೆ ಶಿವಮ್ ದುಬೆ ಅವರು ಇರ್ತಾರೆ. ಅದಾದ್ಮೇಲೆ ರಿಂಕು ಸಿಂಗ್, ಅದಾದ್ಮೇಲೆ ಅಕ್ಷರ್ ಪಟೇಲ್ ಅವರು ಇರ್ತಾರೆ. ನೆಕ್ಸ್ಟ್ ಪ್ಲೇಯರ್ ಆಗಿ ಬೌಲಿಂಗ್ ಆಲ್ರೌಂಡರ್ ಇವರು. ಬ್ಯಾಟಿಂಗ್ ಕೇಪಬಿಲಿಟಿ ಸ್ವಲ್ಪ ಇದೆ. ಇವರು ಹರ್ಷಿತ್ ರಾಣಾ ಬರ್ಬೋದು. ಹರ್ಷಿತ್ ರಾಣಾ ಬರ್ತಾರೆ. ಅದ್ರ ಜೊತೆಗೆ ಬೂಮ್ರಾ ನೆಕ್ಸ್ಟ್. ಹೌದು, ಬುಮ್ರಾ ಹರ್ಷದೀಪ್ ಸಿಂಗ್ ಇಬ್ರಲ್ಲಿ ಯಾರಾದ್ರೂ ಬರ್ಬೋದು. ನಂಬರ್ 9 ಅಲ್ಲಿ ಯಾರಾದ್ರೂ ಬರ್ಬೋದು. ಅದಾದ್ಮೇಲೆ ಲಾಸ್ಟ್ ಪ್ಲೇಯರ್ ಆಗಿ ವರುಣ್ ಚಕ್ರವರ್ತಿ ಬರ್ತಾರೆ. ವರುಣ್ ಚಕ್ರವರ್ತಿ ಕಂಪಲ್ಸರಿ. ಮಿಸ್ಟ್ರಿ ಸ್ಪಿನ್ನರ್, ವರ್ಲ್ಡ್ ನಂಬರ್ 1 ಬೌಲರ್ ಆಗಿದ್ದಾರೆ T20 ಅಲ್ಲಿ. ಸೊ ಇದಾಗಿತ್ತು ನಮ್ಮ ಬೆಸ್ಟ್ ಸ್ಕ್ವಾಡ್ ಪ್ರೆಡಿಕ್ಟೆಡ್ 11 ವರ್ಲ್ಡ್ ಕಪ್ ಸ್ಕ್ವಾಡ್ ಗೆ. ನಿಮ್ಮ ಪ್ರಿಡಿಕ್ಟೆಡ್ 11 ಯಾವ್ದು ಇರ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನ ಬ್ಯಾಕಪ್ ಆಗಿ ಕುಲ್ದೀಪ್ ಯಾದವ್, ಇಶಾನ್ ಕಿಶನ್, ವಾಷಿಂಗ್ಟನ್ ಸುಂದರ್ ಇವರು ಬ್ಯಾಕಪ್ ಆಗಿ ಪ್ಲೇಯಿಂಗ್ 15 ಅಲ್ಲಿ ಇರ್ತಾರೆ. ಸೊ ಇದೇ ರೀತಿ ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಸ್, ಅದೇ ರೀತಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಾಗಿ ನಮ್ಮ VG ಕ್ರಿಯೇಷನ್ಸ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್, ಶೇರ್ ಕಂಪಲ್ಸರಿ ಮಾಡ್ಬೇಕು ನೀವು. ಥ್ಯಾಂಕ್ ಯು.